ನಾವು ಕಾಗದಗಳನ್ನ ಬರೆದಾಗ, ನಾವು ಲೆಟರ್ಸ್ ಬರೆದಾಗ, ಇಮೇಲ್ಸ್ ಕಳಿಸಿದಾಗ, SMS ಕಳಿಸಿದಾಗ ದಯವಿಟ್ಟು ಈ ಫಾರ್ಮ್ಯಾಟ್ಸ್ ನ ಫಾಲೋ ಮಾಡಿ. ಇದು ನಿಮ್ಮ ಪ್ರೊಫೆಷನಲ್ ಬಿಹೇವಿಯರ್ ಅಲ್ಲಿ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಶೋ ಯುವರ್ ಎಬಿಲಿಟಿ ನಾಟ್ ಓನ್ಲಿ ಥ್ರೂ ಸ್ಪೋಕನ್ ವರ್ಡ್ಸ್ ಬಟ್ ನಿಮ್ಮ ರೀಡಿಂಗ್, ನಿಮ್ಮ ರೈಟಿಂಗ್, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ಲಿಸನಿಂಗ್ ಕೆಪಾಸಿಟಿ ಬಹಳ ಇಂಪಾರ್ಟೆಂಟ್. ನಿಮ್ಮ ಲಿಸನಿಂಗ್ ಕೆಪಾಸಿಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಫ್ಯಾಕ್ಟ್. ಯಾಕೆ ಅಂದ್ರೆ ನಾವು ಕಮ್ಯುನಿಕೇಟ್ ಮಾಡಬೇಕಾದ್ರೆ ವಿ ರಿಯಾಕ್ಟ್. ನಾವು ಏನೇ ಹೇಳಿದ್ರು 100% ಆಫ್ ಅವರ್ ಔಟ್ಪುಟ್ ಇಸ್ ಡೈರೆಕ್ಟೆಡ್ ಬೈ ವಾಟ್ ಯು ಸ್ಪೀಕ್. ನಾನು ಸರಿಯಾಗಿ ಅದನ್ನ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ, ಇಫ್ ಮೈ ಲಿಸ್ನಿಂಗ್ ಪವರ್ಸ್ ಆರ್ ವೀಕ್, ದೆನ್ ಐ ಕ್ಯಾನ್ ನೆವರ್ ಬಿ ಅ ಗುಡ್ ಕಮ್ಯುನಿಕೇಟರ್. ನಾನು ತುಂಬಾ ಸ್ಟ್ರೈನ್ ಮಾಡಿಕೊಂಡು ಕೇಳಿಸ್ಕೊಳ್ಳಲ್ಲ. ನಿಮ್ಮ ಹ್ಯಾಂಡ್ ರೈಟಿಂಗ್ ಕೆಟ್ಟದಾಗಿದ್ರೆ ಐ ಆಮ್ ವೆರಿ ಸಾರಿ, ಬಟ್ ನಾನು ಕಷ್ಟಪಟ್ಟು ಓದಲ್ಲ. ಅದೇ ತರ ನೀವು ಚೆನ್ನಾಗಿ ಮಾತಾಡದೇ ಇದ್ರೆ ಐ ಆಮ್ ವೆರಿ ಸಾರಿ, ಐ ಆಮ್ ನಾಟ್ ಗೋನ್ ಟು ಪುಟ್ ಇನ್ ಟು ಮಚ್ ಎಫರ್ಟ್. ನಾನು ಕಿವಿನ ಸ್ಟ್ರೈನ್ ಮಾಡಿಕೊಂಡು ನಿಮ್ಮ ಮಾತನ್ನ ಕೇಳಲ್ಲ. ಆದ್ರೆ ಚೆನ್ನಾಗಿ ನೀವು ಮಾತಾಡಿದ್ರೆ ಡ್ಯಾಮ್ ಗುಡ್. ಯಾರಾದ್ರೂ ನೀವು ಮಾತಾಡ್ಬೇಕಾದ್ರೆ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ರಿಪೀಟ್ ಅಂದ್ರೆ ಇಟ್ಸ್ ಯೋರ್ ಮಿಸ್ಟೇಕ್, ಇಟ್ಸ್ ನಾಟ್ ದ ಅದರ್ ಪರ್ಸನ್ಸ್ ಮಿಸ್ಟೇಕ್. ಸೊ ದಯವಿಟ್ಟು ಒಳ್ಳೆ ರೀತಿ ಮಾತಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಗಾಟ್ ಇಟ್? ಆಲ್ವೇಸ್ ಯೂಸ್ ಕ್ರಿಸ್ಪ್ ಲ್ಯಾಂಗ್ವೇಜ್. ಟೆಲಿಗ್ರಾಫಿಕ್ ಲ್ಯಾಂಗ್ವೇಜ್ ನ ಯಾವಾಗಲೂ ಉಪಯೋಗಿಸಿ. ದಯವಿಟ್ಟು ನೀವು ಮಾತಾಡಬೇಕಾದ್ರೆ ಲಾಂಗ್ ಡ್ರಾನ್ ಸೆಂಟೆನ್ಸಸ್ ಬರಿಬೇಡಿ. ಎಷ್ಟು ಶಾರ್ಟ್ ಆಗಿರುತ್ತೋ ಅಷ್ಟು ಒಳ್ಳೇದು. ನೀವು ಏನೇ ಕನ್ವೆ ಮಾಡಬೇಕು ಅಂದ್ರೂ ಒಳ್ಳೆ ಟೋನ್, ಫರ್ಮ್ ಆಗಿರ್ಬೇಕು ನಿಮ್ ಟೋನ್, ಬಟ್ ಸಾಫ್ಟ್ ಆಗಿರ್ಬೇಕು. ನೀವು ಕಾಗದಗಳನ್ನ ಬರಿಬೇಕಾದ್ರೆ ನೀವು ಬೈಬಾರ್ದು. ಯೋರ್ ಟೋನ್ ಶುಡ್ ನಾಟ್ ಬಿ ರೂಡ್. ಯಾಕಂದ್ರೆ ರಿಟನ್ ಡಾಕ್ಯುಮೆಂಟ್ ಇಸ್ ಆಲ್ವೇಸ್ ಡೇಂಜರಸ್. ನೀವು ಬೈ ಚಾನ್ಸ್ ಯಾರನ್ನಾರೋ ಬೈಬೇಕು ಅಂದ್ರೂ ವಾಟ್ ಯು ಶುಡ್ ಡೂ ಇಸ್, ನೀವು ಅವ್ರಿಗೆ ಫರ್ಮ್ ಆಗಿ, ಸಾಫ್ಟ್ ಆಗಿ, ಚೆನ್ನಾಗಿ ಹೇಳ್ಬೇಕು. ಐ ಆಮ್ ರಿಕ್ವೆಸ್ಟಿಂಗ್ ಯು ಪ್ಲೀಸ್ ಡೋಂಟ್ ಡೂ ದಿಸ್ ಅಗೇನ್ ಅಂತ. ನೀವು ಕಿರ್ಚಿದ್ರೆ ತಪ್ಪು. ಅದು ಬರೆದು ಬಿಟ್ಟು ನೀವೇನಾದ್ರೂ ಬೈದ್ರೆ ಇಟ್ಸ್ ರಾಂಗ್. ಆಲ್ವೇಸ್ ಬಿವೇರ್ ಆಫ್ ದ ಟೈರನಿ ಆಫ್ ದ ರಿಟನ್ ವರ್ಡ್. ನೀವು ಬರೆದಿರೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಎಸ್ಕೇಪ್ ಮಾಡಕ್ಕಾಗಲ್ಲ. ಸೊ ಯಾವಾಗಲೂ ಅಷ್ಟೇ, ನಿಮ್ಮ ಕೆಲಸ ಒಳ್ಳೆ ರೀತಿಯಲ್ಲಿ ನಡೆಸಬೇಕು ಅಂದ್ರೆ, ಲೆಟರ್ ಬರೀಬೇಕಾದ್ರೆ ಬಿ ಸಾಫ್ಟ್ ಬಟ್ ಬಿ ಫರ್ಮ್. ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ನೀವು 4 ರೀತಿ ನಿಮ್ಮ ಇಂಗ್ಲಿಷ್ ಯೂಸೇಜ್ ಇಂಪ್ರೂವ್ ಮಾಡ್ಕೊಳ್ಳಿ. ಮೊದಲನೇದು ರೀಡಿಂಗ್, ರೈಟಿಂಗ್. ಅದು ನಿಮಗೆ ಬರುತ್ತೆ ಅಲ್ವಾ? ರೀಡಿಂಗ್ ಬರುತ್ತೆ, ರೈಟಿಂಗ್ ಬರುತ್ತೆ. ನೆಕ್ಸ್ಟ್ ಲಿಸನಿಂಗ್, ಬೇರೆಯವ್ರು ಮಾತಾಡೋದನ್ನ ಅರ್ಥ ಮಾಡ್ಕೋಬೇಕು. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೀಕಿಂಗ್. ನೀವಿಲ್ಲಿ ಬಂದಿರೋದು ಸ್ಪೀಕಿಂಗ್ ನ ಇಂಪ್ರೂವ್ ಮಾಡ್ಕೊಳಕ್ಕೆ ಅಲ್ವಾ? ಆದ್ರೆ ನಿಮ್ಮ ರೀಡಿಂಗ್, ರೈಟಿಂಗ್, ಲಿಸ್ನಿಂಗ್ ಇದೆಯಲ್ಲ, ಅದು ಇಂಪ್ರೂವ್ ಆದ್ರೇನೆ ನಿಮ್ ಸ್ಪೀಕಿಂಗ್ ಇಂಪ್ರೂವ್ ಆಗೋದು. ಕರೆಕ್ಟ್? ನಾವು ಕೊನೆಗೆ ಮೊಸರನ್ನ ತಿಂತೀವಿ ಅಲ್ವಾ? ಸ್ಟಾರ್ಟಿಂಗ್ ಅಲ್ಲಿ ಮೊಸರನ್ನ ತಿಂದ್ಬಿಟ್ಟು ಆಮೇಲೆ ಮಿಕ್ಕಿದ್ದನ್ನ ತಿಂತೀನಿ ಅಂದ್ರೆ ಆಗಲ್ಲ, ಸೆಟ್ ಆಗಲ್ಲ. ಮೊದಲು ನಿಮ್ಮ ಮಾತೃಭಾಷೆನ ಯಾವ ರೀತಿ ಕಲ್ತ್ಕೊಂಡ್ರಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಾತೃಭಾಷೆನ ನೀವು ಗ್ರಾಮರ್ ಇಂದ ಕಲ್ತ್ಕೊಳ್ಳಿ. ಆದ್ರೂ ನೀವು ಎಕ್ಸ್ಪರ್ಟ್ಸ್. ಕರೆಕ್ಟ್? ಅರ್ಥ ಏನು? ನಿಮಗೆ ಗ್ರಾಮರ್ ಮೀರಿ ಎಕ್ಸ್ಪರ್ಟೀಸ್ ಬಂದಿದೆ. ವ್ಯಾಕರಣನ ಅರ್ಥ ಮಾಡ್ಕೊಂಡಲ್ಲೇ ವ್ಯಾಕರಣಕ್ಕಿಂತ ಜಾಸ್ತಿ ನಿಮ್ಮ ಮೈಂಡ್ ಅಲ್ಲಿ ಕ್ಲಾರಿಟಿ ಇದೆ. ಹೇಗೆ ಬಂತು? ನಿಮ್ಮ ಮದರ್ ಟಂಗ್ ನ ನೀವು ಮೊದಲು ಕೇಳಿಸ್ಕೊಂಡು ಕಲ್ತ್ರಿ. ಆಮ್ ಐ ಕರೆಕ್ಟ್? ನಿಮ್ಮ ಮದರ್ ಟಂಗ್ ನ ಹೇಗೆ ಕಲ್ತ್ರಿ? ಕೆಲವರು ಏನಂತಾರೆ, ಸರ್ ನಾನು ವಾತಾವರಣದಲ್ಲಿ ಕಲಿತೆ, ನಾನು ಮಾತಾಡ್ತಾ ಕಲಿತೆ ಅಂತಾರೆ. ಅದು ತಪ್ಪು. ನಿಮ್ಮ ಮದರ್ ಟಂಗ್ ನ ನೀವು ಫಸ್ಟ್ ಕೇಳಿಸ್ಕೊಂಡ್ರಿ. 6 weeks ಇರೋ ಒಂದು ಚಿಕ್ಕ ಮಗು, ಹೊಟ್ಟೆಲಿರೋ ಒಂದು ಮಗು 16th week ಅಲ್ಲಿ ಆ ಮಗು ಏನಾಗುತ್ತೆ? ಕಿವಿ ಡೆವಲಪ್ ಆಗುತ್ತೆ. ಕರೆಕ್ಟ್? 16th week ಇಂದ 1 ವರ್ಷ, 1.5 ವರ್ಷ ಆ ಮಗು ಮಾತಾಡಲ್ಲ, ಅಂದ್ರೆ ಕೇಳಿಸ್ಕೊಳ್ಳೋದು. ಅದು ಕೇಳಿಸ್ಕೊಂಡಾಗ ನಾನು ಹೋಗ್ತಾಳೆ, ಇವಾಗ ಓದಿದ್ರಲ್ಲ, ನಾನ್ ಹೋರಾಡ್, ತಪ್ಪು, ನಾನು ಹೋರಾಡ್. ಆ ಮಗು ಗೊತ್ತಿದೆ ತಮಿಳು ಮಾತಾಡ್ಬೇಕಾದ್ರೆ. ನಾನು ಹೋಗ್ತಾಳೆ ಅಂತ ಯಾವ್ದಾರ ಒಂದು ಮಗು ಹೇಳತ್ತ? ಕಮ್ಮಿ ಮಾತಾಡತ್ತೆ, ನಿಧಾನಕ್ಕೆ ಮಾತಾಡತ್ತೆ, ಆದ್ರೆ ಸರಿ ಮಾತಾಡುತ್ತೆ. ಒಂದು ಮಗು ನಾನು ಬರ್ತಾ ಇದ್ದೀನಿ ಅಂತ ಹೇಳುತ್ತೆ, ನಿಧಾನಕ್ಕೆ ಹೇಳುತ್ತೆ. ಕರೆಕ್ಟ್? ಯಾಕೆ ಅಂದ್ರೆ ಅದು ಗೊತ್ತಾಗ್ಬಿಟ್ಟಿದೆ. ನಮ್ಮ ಮಾತನ್ನ ನಾವು ಕೇಳಿಸ್ಕೊಂಡು ಪರ್ಫೆಕ್ಟ್ ಮಾಡ್ತೀವಿ. ಲಿಸನಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಇನ್ನೊಂದು ವಿಷಯ ಬರೋದು. ಕೇಳಿಸ್ಕೊಂಡು ನೀವು ಕಲ್ತು ಬಿಟ್ರಿ. ಇವಾಗ ರಿಯಾಕ್ಟ್ ಮಾಡ್ತೀರಾ, ಮಾತಾಡ್ತೀರಾ, ರೀಡಿಂಗ್ ಮಾಡ್ತೀರಾ, ರೈಟಿಂಗ್ ಮಾಡ್ತೀರಾ, ಲೆಟರ್ಸ್ ಬರೀತೀರಾ. ಆದ್ರೆ ನೀವು ಬರ್ದಾಗ ನಿಮ್ಮ ಪರ್ಸನಾಲಿಟಿ ಬೇರೆಯವ್ರಿಗೆ ಗೊತ್ತಾಗುತ್ತೆ. ಇವಾಗ ನಾವು ಬಟ್ಟೆ ಹಾಕೊಳ್ತೀವಿ, ಕರೆಕ್ಟ್? ನಾವು ಪರ್ಸನಾಲಿಟಿ ಬೇರೆಯವ್ರಿಗೆ ತೋರಿಸ್ಕೊಡ್ತೀವಿ ಅಲ್ವಾ? ಅದೇ ತರ ನೀವು ಬರ್ದಾಗ ನಿಮ್ಮ ಒಂದು ಇಂಡಿವಿಜುವಾಲಿಟಿ ಇದೆಯಲ್ಲ, ಅದು ಬೇರೆಯವ್ರಿಗೆ ಕಾಣಿಸ್ಬೇಕು.
ಫಸ್ಟ್ ಅದಕ್ಕೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ. ಹ್ಯಾಂಡ್ ರೈಟಿಂಗ್ ಯಾವ ತರ ಚೆನ್ನಾಗಿ ಮಾಡ್ಕೊಳ್ಳೋದು, ನಂದೇ ಒಂದು ತುಂಬಾ ಸಿಂಪಲ್ ಆದ್ರೆ ಮೋಸ್ಟ್ ಎಫೆಕ್ಟಿವ್ ರೀತಿ ಇದೆ. ಪೇಜ್ ನಂಬರ್ 17 ಇಂದ ಪೇಜ್ ನಂಬರ್ 27 ತನಕ ನೋಡಿ. ಫಸ್ಟ್ ಕ್ಯಾಪಿಟಲ್ ಲೆಟರ್ಸ್, ನೆಕ್ಸ್ಟ್ ಸ್ಮಾಲ್ ಲೆಟರ್ಸ್, ಅದಾದ್ಮೇಲೆ ಕ್ಯಾಪಿಟಲ್ ಅಂಡ್ ಸ್ಮಾಲ್ ಲೆಟರ್ಸ್. ಇಲ್ಲಿ ನಾನು ಏನ್ ಬರ್ಕೊಟ್ಟಿದ್ದೀನೋ ಅದನ್ನ ನೀವೇನ್ ಮಾಡ್ಬೇಕು, ಸೂಕ್ಷ್ಮವಾಗಿ ಏನ್ ಮಾಡ್ಬೇಕು, ಇದನ್ನ ನೀವು ಫಿಲ್ ಅಪ್ ದ ಬ್ಲಾಂಕ್ಸ್ ಮಾಡಬೇಕು. ಎಲ್ಲೆಲ್ಲಿ ನಾನು ಜಾಗ ಬಿಟ್ಟಿದ್ದೀನೋ ಅಲ್ಲಿ ನೀವು ಬರಿಬೇಕು. ನೀವು ಬರೆದಾಗ ನೀವು ಯಾವ್ದು ಬರ್ತೀರಾ, ನಾನು ಯಾವ್ದು ಬರ್ತಿದ್ದೀನಿ ಗೊತ್ತಾಗಬಾರ್ದು. ಶೇಪ್, ಸೈಜ್, ಸ್ಲ್ಯಾಂಗ್, ಸ್ಟೈಲ್, ಸ್ಪೇಸ್ ಮೇಂಟೈನ್ ಮಾಡಬೇಕು. ಶೇಪ್ ಮೇಂಟೈನ್ ಮಾಡಬೇಕು. ಒಂದು ದೊಡ್ಡ ಎ ಇದೆಯಲ್ಲ, ಪೇಜ್ ನಂಬರ್ 17 ಬನ್ನಿ. ಈ ಎ ಮತ್ತೆ ಈ ಬಿ ಶೇಪ್ ಏನಿದೆ ಕರೆಕ್ಟ್, ಆ ಶೇಪ್ ಇದೆಯಲ್ಲ ಅದೇ ಶೇಪ್ ಬರಬೇಕು. ನೀವು 10 ಸತಿ ಎ ಬರೆದ್ರು ಒಂದೇ ತರ ಇರ್ತದೆ. ಸೈಜ್, ಎಗೆ ಬಿಗೆ ಸಿಗೆ ನೀವು ಹೋಲಿಸಿದಾಗ ಸೈಜ್ ಸೇಮ್ ಇರುತ್ತೆ. ಇದು ನನ್ನ ಪುಸ್ತಕ. ಕನ್ನಡದಿಂದ ಫಸ್ಟ್ ನಾವು ಇಂಗ್ಲಿಷ್ನ ತೋರಿಸ್ಕೊಡ್ತೀವಿ. ಯಾಕೆ ಅಂದರೆ ನೀವು ಮಾತೃಭಾಷೆಯಿಂದ ಇಂಗ್ಲಿಷ್ ಕಲಿತ್ರೆ ಉತ್ತಮ. ಅದಾದಮೇಲೆ ನಾವು ಇಂಗ್ಲಿಷ್ ಟು ಇಂಗ್ಲಿಷ್ ತೋರಿಸ್ಕೊಡ್ತೀವಿ. ಬೇಸಿಕ್ಸ್ನಿಂದ ನೀವು ಇಂಗ್ಲಿಷ್ನ ಪರ್ಫೆಕ್ಟಾಗಿ ಸ್ಟ್ರಕ್ಚರ್ ಆಫ್ ಸೆಂಟೆನ್ಸ್ ಫಾರ್ಮೇಷನಿಂದ ಕಲಿಯಬೇಕು. ಆ ಯೋಚನೆಯಿಂದ ನಾವು ಮೊದಲು ನಿಮಗೆ ಕನ್ನಡದಲ್ಲಿ ನಿಮಗೆ ವ್ಯಾಕರಣಗಳ ನಿಯಮಗಳು ಏನೇನು ಗೊತ್ತಿದೆಯೋ ಅದನ್ನು ಇಂಗ್ಲಿಷ್ಗೆ ಅಳವಡಿಸ್ತೀವಿ. ಅದಾದಮೇಲೆ ನಿಮಗೆ ಇಂಗ್ಲಿಷ್ನ ಬೇಸಿಕ್, ಅಡ್ವಾನ್ಸ್ ಮತ್ತು ಪ್ರೊಫೆಷ್ನಲ್ ಕಮ್ಯುನಿಕೇಷನ್ ಮಾಡ್ಯೂಲ್ಸ್ನ ಇದರಲ್ಲಿ ತೋರಿಸ್ಕೊಡ್ತೀವಿ.